ಗೈಸ್ ಎಲ್ರಿಗೂ ನಮಸ್ಕಾರ. ಎಲ್ ಪಿ ಜಿ ಸಿಲಿಂಡರ್ ಯಾರ್ಯಾರ ಮನೇಲಿದೆಯೋ, ಯಾರ್ಯಾರು ಯೂಸ್ ಮಾಡ್ತಾಯಿದ್ರೋ ಅವರೆಲ್ಲ ಎಚ್ ಪಿ ಆಗಿರ್ಬೋದು, ಇಂಡಿಯನ್ ಆಗಿರ್ಬೋದು, ಯಾರ್ಯಾರು KYC ಮಾಡಿಸಿಲ್ಲ ದಯವಿಟ್ಟು ಬೇಗ ಮಾಡಿಸ್ಕೊಳ್ರಿ. ಆಗಸ್ಟ್ 16th ಬಂದ್ಬಿಟ್ಟು ಲಾಸ್ಟ್ ಡೇಟ್ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಒಳಗಡೆ ಒಂದು ಟ್ರೆಂಡ್ ಆಗ್ತಾ ಇದೆ. ಅವ್ರ ಪ್ರಕಾರ ಯಾರ್ಯಾರು ಮಾಡಿಸಿರಲ್ಲ ಅವ್ರಿಗೆಲ್ಲ ನೆಕ್ಸ್ಟ್ ಕಮರ್ಷಿಯಲ್ ಸಿಲಿಂಡರ್ ಸಿಗೋದು. ಸೊ 3000 ಕೊಟ್ಬಿಟ್ಟು ತೊಗೊಳ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಅಫಿಷಿಯಲಿ ಎಲ್ಲೂ ಅವರು ಮೆನ್ಷನ್ ಮಾಡಿಲ್ಲ, ವೆಬ್ಸೈಟಲ್ಲಿ ಕೊಟ್ಟಿಲ್ಲ 3000 ಆಗುತ್ತೆ ಅಂತ. ಬಟ್ ಗೌರ್ಮೆಂಟ್ ಸಬ್ಸಿಡಿ ಏನು ತೊಗೊಳ್ತಾ ಇದ್ರಲ್ಲ ಅದೆಲ್ಲ ಕಟ್ಟಾಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಅವ್ರ ಉದ್ದೇಶ ಬಂದ್ಬಿಟ್ಟು 2 ವರ್ಷ ಟೈಮ್ ಕೊಟ್ರು ಯಾರು ತೊಗೊತಾ ಇದ್ದಾರೆ ಅಂದ್ಬಿಟ್ಟು KYC ಮಾಡಿಸಿದ್ದಿಲ್ಲ. ಸೊ ಈಗ ಈ ಥರ ಮಾಡಿದ್ರೆ ಸಬ್ಸಿಡಿ ಕ್ಯಾನ್ಸಲ್ ಮಾಡಿದ್ರೆ ಎಲ್ಲರೂ ಅಷ್ಟೇ ಯಾರು ತೊಗೊತಾ ಇದ್ದಾರೆ, ಯಾರ ಹೆಸರಲ್ಲಿದೆ ಅನ್ನೋದು ಒಂದು ಕನ್ಫರ್ಮೇಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಗೌರ್ಮೆಂಟ್ ಅವ್ರು ಈ ಥರ ಮಾಡ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ಸಾಕಷ್ಟು ವೀಡಿಯೋಗಳಿದೆ ಯೂಟ್ಯೂಬಲ್ಲಿ ನೋಡ್ಕೊಂಡು ಮಾಡ್ಕೊಳ್ರಿ. ಇಲ್ಲ ಅಂದರೆ ಡಿಸ್ಟ್ರಿಬ್ಯೂಟ್ರ್ ಬರ್ತಾರಲ್ಲ ಮನೆ ಹತ್ರ ಗ್ಯಾಸ್ ಸಿಲಿಂಡರ್ ಕೊಡಬೇಕಂತ, ಸೊ ಅವ್ರ ಹತ್ರ ಮಾಡಿಸ್ಕೊಳ್ರಿ. ಆ್ಯಂಡ್ ಇಲ್ಲ ಅಂದರೆ ಆಫೀಸ್ ಹತ್ರ ಹೋಗಿ. ಆ್ಯಂಡ್ ಇನ್ನೊಂದೇನೆಂದರೆ KYC ಮಾಡಿಸಿಲ್ಲ ಅಂದರೆ 4 ಅವರ್ಸ್ ಟೈಮ್ ಕೇಳ್ತಾ ಇದೆ. ಸೊ ಆ 4 ಅವರ್ಸ್ ಒಳಗಡೆ ಕನ್ಫರ್ಮೇಷನ್ ಆದ್ರೇನು ಇವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ತುಂಬ ಜನ ಮೆಸೇಜ್ ಮಾಡಿದರು ಅವ್ರು ಹೋಗ್ಬಿಟ್ಟು ಸಿಲಿಂಡರ್ನ ಬೇರೆಯವ್ರಿಗೆ ದುಡ್ಡಿಗೆ ಮಾರ್ಕೊತಾ ಇದ್ದಾರೆ ಅಂತ. ಸೊ ಹೀಗೆಲ್ಲ ಆಗೋ ಸಾಧ್ಯತೆಗಳಿದೆ. ಆದಷ್ಟು ಬೇಗ KYC ಮಾಡಿಸ್ಕೊಳ್ರಿ. ಥ್ಯಾಂಕ್ ಯು ಗೈಸ್.